ನಾಗಮಂಗಲದಲ್ಲಿ ನಡೆದ ಗಲಭೆಯ ಹಿನ್ನೆಲೆಯಲ್ಲಿ ಈಗ ಬಿಜೆಪಿ ನಿಯೋಗ ನಾಗಮಂಗಲಕ್ಕೆ ಭೇಟಿ ನೀಡಿದೆ. ನಮ್ಮ ಜೊತೆ ಅಶ್ವಥ್ ನಾರಾಯಣ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಾಗಮಂಗಲ ಸದ್ಯ ಈಗ ಬೂದಿ ಮುಚ್ಚಿದ ಕೆಂಡದಂತಿದೆ ಸರ್. ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ನಡೆದಂತಹ ಈ ಘಟನೆ ಸಣ್ಣ ಘಟನೆ ಅಂತ ಹೇಳಿ ಗೃಹ ಸಚಿವರು ಹೇಳ್ತಾರೆ. ನೋಡಿ, ಒಟ್ಟಾರೆ ವಿನಾಯಕನ ಚತುರ್ಥಿಯನ್ನ ಇಡೀ ಭಾರತದಲ್ಲಿ ಒಂದು ಸಾಮಾಜಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ಧಾರ್ಮಿಕವಾಗಿಯೂ ಆಚರಣೆ ಮಾಡುವಂಥ ಒಂದು ಹಬ್ಬ. ಸ್ವಾತಂತ್ರ್ಯ ಪೂರ್ವದಲ್ಲೇ ಸ್ವಾತಂತ್ರ್ಯವನ್ನು ಪಡೀಲಿಕ್ಕೆ ಮಾಡಿರುವಂಥ ಲೋಕಮಾನ್ಯ ತಿಲಕರ ಒಂದು ನೇತೃತ್ವದಲ್ಲಿ ನಡೆದಿರುವಂಥದ್ದು ಈ ದಿಕ್ಕಿನಲ್ಲೇ ಮುಂದುವರೆದು ಬಂದಿದೆ. ಇಲ್ಲಿ ಪ್ರತಿ ವರ್ಷವೂ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರ ಒಂದು ಕೋಮಿಗೆ ಸೇರಿರುವಂಥವ್ರು ಈ ವಿನಾಯಕ ಚತುರ್ಥಿನ ಹೇಗೆ ಮಾಡಬೇಕು, ಎಲ್ಲಿ ಮೆರವಣಿಗೆ ಮಾಡಬೇಕು, ಏನು ಮಾಡಬೇಕು ಅಂತ ಹೇಳಂಗಾದ್ರೆ ಯಾವ ರೀತಿ ಇಲ್ಲಿ ವ್ಯವಸ್ಥೆ ಇರುವಂಥದ್ದಿದೆ. ಭಾಳ ಸ್ಪಷ್ಟವಾಗಿ ಅವರಿಗೆ ಏನು ಒಂದು ಕಠಿಣವಾಗಿ ಈ ರೀತಿ ಅಡಚಣೆಯನ್ನ ಅಥವಾ ಏನು ಪ್ರಚೋದನೆಯನ್ನ ಮಾಡೋದಕ್ಕೆ ನಿಮ್ಗೆ ಅವಕಾಶ ಇಲ್ಲ ಅನ್ನೋದನ್ನ ಬಹಳ ಬಿಗಿಯಾಗಿ ಇಲ್ಲಿಯ ಇನ್ಸ್ಪೆಕ್ಟರ್ ಅಥವಾ ಗೃಹ ಇಲಾಖೆಯವರು ಕ್ರಮ ವಹಿಸಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇವತ್ತು ಇದು ಪರಿಸ್ಥಿತಿಗೆ ಇಲ್ಲಿನ ಸರ್ಕಾರದ ಅಧಿಕಾರಿಗಳು, ಗೃಹ ಇಲಾಖೆಯವರೇ ಇದಕ್ಕೆ ಕಾರಣಕರ್ತರು. ಅವರ ಮುರುದ ಧೋರಣೆ, ಅವರ ತುಷ್ಟೀಕರಣದ ರಾಜಕಾರಣವೇ ಇದಕ್ಕೆಲ್ಲ ಕಾರಣವಾಗಿರುವಂತದ್ದು ಬಹಳ ಸ್ಪಷ್ಟವಾಗಿ. ಉಸ್ತುವಾರಿ ಸಚಿವರು ಹೇಳ್ತಾರೆ ಇಲ್ಲಿಗೆ ಬನ್ನಿ, ಆದ್ರೆ ರಾಜಕಾರಣ ಮಾಡಬೇಡಿ ಬಿಜೆಪಿಯವರು ಅಂತ. ರಾಜಕಾರಣ ಮಾಡ್ತಿರೋದು ಓಟಿಗೋಸ್ಕರ, ಈ ಕೀಳು ಮಟ್ಟದ ರಾಜಕೀಯವನ್ನು ಮಾಡ್ತಿರೋಂಥವ್ರು ಈ ಕಾಂಗ್ರೆಸ್ನವರು. ನಾವು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಿರೋದೇನು, ಇದು ನಮ್ಮ ಭಾವನೆ. ವಿನಾಯಕನ ಚತುರ್ಥಿಯನ್ನು ಆಚರಣೆ ಮಾಡುವಂಥದ್ದು ಸಾರ್ವಜನಿಕವಾಗಿ ನಮ್ಮ ಸಂಸ್ಕೃತಿ. ಇದನ್ನ ನಡೆಸ್ಕೊಡುವಂಥ ಶಕ್ತಿ ಸರ್ಕಾರಕ್ಕಿಲ್ಲ ಅಂದ್ರೆ ರಾಜಕೀಯ ಮಾಡ್ತಿರೋದು ಕೀಳು ಮಟ್ಟದ ಇವರೊಬ್ರು ಚುನಾಯಿತ ಪ್ರತಿನಿಧಿ, ಇವರೊಂದು ಸರ್ಕಾರನ ಇದು ಸರ್ಕಾರ ಅಂತ ಕರೀತಾರ. ಈ ರೀತಿ ನಡೆಸ್ಕೊಂಡು ಬರುವಂತಿರೋರಿಗೆ ಇವ್ರಿಗೆ ಹೇಳಬೇಕು, ರಾಜಕೀಯ ಮಾಡ್ತಿರೋದು ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಿರೋ ನೀವು ನಿಮ್ಮ ದಾರಿನ ಸರಿ ಮಾಡ್ಕೊಳ್ಳಿ. ನಿಮ್ಮ ಸರ್ಕಾರವನ್ನ ಸ್ಪಷ್ಟವಾಗಿ ಯಾವ ರೀತಿ ನಿರ್ವಹಣೆಯನ್ನು ಮಾಡಬೇಕು ಅನ್ನೋಂಥ ಮನವರಿಕೆ ನೀವು ಮಾಡ್ಕೊಳ್ಳಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ. ಸರ್, ಕೆರೆಗೋಡ ಆಯ್ತು, ನಾಗಮಂಗಲ ಆಯ್ತು, ಮತ್ಯಾವುದು ಹೀಗೆ ನಮ್ಗೆ ಎಲ್ಲಿ ರಕ್ಷಣೆ ಅಂತ ಹೇಳಿ ಹಿಂದೂಗಳು ಕೇಳುವಂತ ಪ್ರಶ್ನೆ. ಎಲ್ಲಿವರೆಗೂ ಈ ಕಾಂಗ್ರೆಸ್ ಸರ್ಕಾರ ಇರುತ್ತೋ ಇವರ ನಡವಳಿಕೆನೇ ಹೀಗೆ. ಅವ್ರು ಬಹಿರಂಗವಾಗಿ ಹೇಳೋದೇ ಈ ಮಾತು ಹೇಳ್ತಿದ್ದಾರೆ. ಬೆಳ್ಳೂರಿನಲ್ಲಿ 2 ತಿಂಗಳಿಂದ ನಡೆದ ಘಟನೆಯನ್ನು ಊರಿಗೆ ನುಗ್ಗಿ ಒಬ್ಬ 307 ಆಗಿರುವಂತ ವ್ಯಕ್ತಿ ತಂಡ ಕಟ್ಟಿಕೊಂಡು ಊರೊಳಗಡೆ ನುಗ್ಗಿ ಹೊಡೆದ್ರು ಕೇಸ್ ದಾಖಲೆ ಮಾಡಲ್ಲ. ಯಾಕೆ? ಓಟ್ ಹಾಕಿದಾರೆ ನಮ್ಗೆ ಅಂತ. ಈ ರೀತಿ ಮನಸ್ಥಿತಿ ಆದ್ರೆ ಏನ್ ಹೇಳ್ಬೇಕು? ಈ ರೀತಿ ಮನಸ್ಥಿತಿಯಲ್ಲಿ ಇವತ್ತು ಇಲ್ಲಿಯ ಪ್ರತಿನಿಧಿಗಳು, ಈ ಕಾಂಗ್ರೆಸ್ ಸರ್ಕಾರ, ಈ ಗೃಹ ಸಚಿವರು, ಒಟ್ಟು ಈ ಮುಖ್ಯಮಂತ್ರಿ, ಈ ಸರ್ಕಾರವೇ ಈ ನಡವಳಿಕೆ ಆಗಿದೆ. ಹಾಗಾಗಿ ಆಶ್ಚರ್ಯ ಏನಿಲ್ಲ. ಇಲ್ಲಿರೋವರೆಗೂ ನಮಗೆ ಕಷ್ಟ ತಪ್ಪಿದಲ್ಲ. ಬಹುಸಂಖ್ಯಾತರ ಅಥವಾ ಏನೊಂದು ಕಾನೂನು ಪಾಲನೆ ಮಾಡೋರಿಗೆ ಈ ಸಮಸ್ಯೆ ತಪ್ಪಿದ್ದಲ್ಲ. ಸರಿ, ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಈಗ ಇನ್ನು ಮುಸ್ಲಿಂ ಗಲಾಟೆ ಆಗ್ತಿದೆ, ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕಾಗಿದೆ. ಖಂಡಿತ. ನೋಡಿ, ವಿನಾಯಕನ ಚತುರ್ಥಿ ಅನ್ನೋಂಥದ್ದು ಎಲ್ಲ ಧರ್ಮದವರು ಸೇರಿ ಮಾಡೋಂಥದ್ದು, ಸೌಹಾರ್ದತೆಗೆ ಮಾಡೋಂಥದ್ದು. ನಮ್ಮ ಸಮಾಜದಲ್ಲಿ ನಾವೆಲ್ಲ ಒಂದಾಗಿ ಏನೇ ಸವಾಲು ಸಮಸ್ಯೆಗಳಿದ್ದರೂ ಒಂದಾಗಿ ಒಗ್ಗಟ್ಟಿನಿಂದ ಬದುಕಿ ಬಾಳಬೇಕು ಅನ್ನೋದಕ್ಕೆ ಒಂದು ಸಾಂಕೇತಿಕವಾಗಿಯೇ ವಿನಾಯಕನ ಚತುರ್ಥಿಯನ್ನು ಆಚರಣೆ ಮಾಡೋದು. ಅದು ನಾವು ವಿರೋಧಿಸೋದನ್ನು ಬಿಟ್ಟು ಅದರ ಭಾಗಿಗಳಾಗಿ ಅಂತ ಎಲ್ಲ ಧರ್ಮದವ್ರಿಗೂ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ, ಇಲ್ಲಿ ಏನೇ ಅನ್ಯಾಯಕ್ಕೆ ಒಳಗಾಗಿರೋಂಥ, ಏನೇ ಆಸ್ತಿ ಕಳ್ಕೊಂಡಿರೋರಿಗೆ ತಕ್ಷಣ ಸರ್ಕಾರ ಅವರಿಗೆ ಸಂಪೂರ್ಣ ಪರಿಹಾರ ಕೊಡಬೇಕು. ಮತ್ತು ಇದಕ್ಕೆ ಪ್ರಚೋದನೆಯನ್ನು ಮಾಡಿ ಈ ಗಲಭೆಗೆ ಕಾರಣಕರ್ತರಾದಂಥ ವ್ಯಕ್ತಿಗಳನ್ನ ತಕ್ಷಣ ಬಂಧಿಸಬೇಕು. ಮತ್ತು ಇನ್ಸ್ಪೆಕ್ಟ್ರು, ಈ ಲೋಪ ಆಗಿರುವಂಥ ಈ ಕಾನೂನ ಇಲಾಖೆ ಅಥವಾ ಗೃಹ ಇಲಾಖೆಯ ಅಥವಾ ಪೊಲೀಸ್ ಇನ್ಸ್ಪೆಕ್ಟರ್ ಏನಿದಾರೋ ಅವ್ರನ್ನ ತಕ್ಷಣ ವಜಾಗೊಳಿಸಬೇಕು ಅನ್ನೋಂಥದ್ದು ಒತ್ತಾಯ. ಬಿಜೆಪಿಯಿಂದ ಶಾಂತಿ ಸಭೆ ಏನಾದ್ರು ಮಾಡ್ತೀರಾ ಸರ್? ಖಂಡಿತ. ಇಲ್ಲಿ ನೋಡಿ, ನಾವ್ ಯಾರನ್ನೂ ಎತ್ಕಟ್ಟಕ್ಕಲ್ಲ, ಇನ್ನೊಂದಲ್ಲ. ಇಲ್ಲಿ ಯಾರಿದೆ ಲೋಕಲ್ ಆಗಿರೋ ಇಂಥ ಇನ್ವೆಸ್ಟಿಗೇಷನ್ ಅನ್ನು CID ವಹಿಸ್ಲಿ ಅಂತ ನಾವು CID ವಹಿಸ್ಲಿ. ಇಲ್ಲಿ ಸ್ಥಳೀಯವಾಗಿ ಈ ಒಂದು ವ್ಯವಸ್ಥೆಯಲ್ಲಿ ಏನು ನ್ಯಾಯ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ CIDಗೆ ಈ ಸಂಪೂರ್ಣ ತನಿಖೆನ ವಹಿಸ್ಕೊಳ್ಳಿ ಅಂತ ನಾವು ಒತ್ತಾಯವನ್ನು ಸಹ ಮಾಡ್ತೀವಿ. ಇದಿಷ್ಟು ಅಶ್ವಥ್ ನಾರಾಯಣ ಅವರ ಮಾತು. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನಾಗಮಂಗಲ, ಮಂಡ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.